ನಮಸ್ಕಾರ ಎಲ್ರಿಗೂ. ಫ್ರೆಂಡ್ಸ್, ಅಲಸಂದಿ ಕಾಳು ಮೊಳಕೆ ಕಟ್ಟಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಬೆಳಗ್ಗೆ ಹೇಗೆ ಮಾಡೋದು ಅಂತಂದರೆ, ಇವತ್ತು ಬೆಳಗ್ಗೆ ನೆನೆಸ್ಬೇಕು, ನೆನೆ ಹಾಕ್ಬಿಡ್ಬೇಕು ಫುಲ್ಲು ಅಲಸಂದಿ ಕಾಳನ್ನ. ಸಂಜೆ ಒಂದು ವೈಟ್ ಕಾಟನ್ ಬಟ್ಟೆನಲ್ಲಿ ಕಟ್ಟಿಡಬೇಕು. ಕಟ್ಟಿಟ್ರೆ ಮಾರನೇ ದಿನ ಸ್ವಲ್ಪ ಹಂಗೆ ಬಂದಿರುತ್ತೆ, ಬೆಳಗ್ಗೆಗೆ ಒಂಚೂರು ಬಂದಿರುತ್ತೆ, ಓಪನ್ ಆಗಿರುತ್ತೆ. ಆಮೇಲೆ ನಾವು ಅದನ್ನು ಸಂಜೆ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಉದ್ದ ಬಂದಿರುತ್ತೆ, ಅದಕ್ಕೂ ಬೆಳಗ್ಗೆ ಮಾಡಿಕೊಂಡ್ರೆ ಇಷ್ಟು ಉದ್ದ ಬಂದಿರುತ್ತೆ. ನಾವು ಅದು ನೆಕ್ಸ್ಟ್ ಡೇ ಮಾಡಿದ್ದಕ್ಕೆ ಇಷ್ಟು ಉದ್ದ ಬಂದಿದೆ. ಚೆನ್ನಾಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ತುಂಬ ಸಿ ವಿಟಮಿನ್ಸ್ ಎಲ್ಲ ತುಂಬ ಇರುತ್ತೆ, ಯಾಕಂದರೆ ಆ್ಯಡ್ ಆಗುತ್ತೆ. ಮೊಳಕೆ ತೆಗೆದ್ಮೇಲೆ ಆ್ಯಡ್ ಆಗುತ್ತೆ. ಹೈಟ್ ಬೆಳೆಯೋಕ್ಕೆ, ಮಕ್ಕಳಿಗೆ ಹೈಟ್ ಬೆಳೆಯೋಕ್ಕೆ ಇನ್ನೊಂದಕ್ಕೆ ಎಲ್ಲಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಬೋನ್ಸ್ಗೆಲ್ಲನೂ ತುಂಬ ಒಳ್ಳೆಯದು ಹಾಗೆಲ್ಲ ಇರುತ್ತೆ. ಫಸ್ಟ್ ಅಲಸಂದಿ ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಮತ್ತು ಬೇಯಕ್ಕೆ ಇಟ್ಟಿದ್ದೀನಿ. ನೀರು ಹಾಕಿ ಸ್ವಲ್ಪ ನೀರು ಹಾಕಬೇಕು, ಯಾಕೆಂದರೆ ನೆಂದಿರುತ್ತಲ್ಲ, ಆಲ್ರೆಡಿ ನೀರಿನಂಶ ಇರುತ್ತೆ. ಅದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ 2 ವಿಸಲ್ ತೊಗೊಳ್ಳೋಣ ಫ್ರೆಂಡ್ಸ್. ಇವಾಗ ಕುಕ್ಕರ್ಗೆ ಇಟ್ಬಿಟ್ಟು 2 ವಿಸಲ್ ತೊಗೊಂಡ್ರೆ ಸಾಕಾಗುತ್ತೆ. 2 ವಿಸಲ್ ಹಾಕಿದಾದ್ಮೇಲೆ ನೋಡೋಣ ಬನ್ನಿ ಹೇಗಾಗಿದೆ ಅಂತ. ಓಪನ್ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ. 2 ವಿಸಲ್ಗೆ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕರೆಕ್ಟಾಗಿ ಹದವಾಗಿ ಬೆಂದಿದೆ, ಆರಾಮಾಗಿ. ಈ ಥರ 2 ವಿಸಲ್ ಸಾಕು ನೋಡಿ. ಬನ್ನಿ, ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂಚೂರು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಅದು ಸಾಸಿವೆ ಚಿಟಪಟ ಅಂದಾದಮೇಲೆ ಕರಿಬೇವು ಹಾಕ್ಕೊಂಡು, ಅದು ಇದಾದಮೇಲೆ ಈರುಳ್ಳಿ ಹಾಕ್ಕೊಂಡು, 1.5 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಆದಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದು ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕ್ಕೊಬೋದು ಕಟ್ ಮಾಡಿ. ನಾನು ಮೆಣಸಿನ ಪೌಡ್ರ್ ಹಾಕ್ತೀನಿ, ಒಣಮೆಣ್ಸಿನ ಪೌಡ್ರ್ ಹಾಕ್ಕೊತೀನಿ. ಹಸಿಮೆಣ್ಸಿನ್ಕಾಯಿನೂ ಹಾಕೋಂಗಿದ್ರೆ ಇವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೋಬೇಕು ಈರುಳ್ಳಿ ಜೊತೆ. ನೋಡಿ, ಇದು ನಾನು ಪುಡಿ ಹಾಕೋದ್ರಿಂದ ಸಾಸಿವೆ, ಕರಿಬೇವು, ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಆರಾಮಾಗಿ ನೋಡಿ ಇಷ್ಟು ಮಾತ್ರ ಆಗಬೇಕು. ಇವಾಗ ಬೆಂದಿರೋ ಕಾಳನ್ನ ಇದ್ರೊಳಗಡೆ ಹಾಕ್ಕೋಬೇಕು. ನೀರು ಬಗ್ಸಿರಬೇಕು. ಬೆಂದಮೇಲೆ ನೀರು ಬಗ್ಗಿಸ್ಕೊಂಡು ಕಾಳನ್ನ ಮಾತ್ರ ಇದಕ್ಕೆ ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆಗೆ ಹಾಕಿ ಸ್ವಲ್ಪ ತಿರುಗಿಸ್ಬೇಕು. ಇದರೊಳಗಡೆ ಸ್ವಲ್ಪ ಅದು ಎಣ್ಣೆಲಿ ತಿರುಗಿಸ್ಕೊಟ್ಟಾದ್ಮೇಲೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದು ತಿಂದಮೇಲೆ ತುಂಬ ಮಾಡೋದು ಏನು ಕಷ್ಟ ಆಗೋಲ್ಲ. ಮೊಳಕೆ ನೆನೆಸ್ಬಿಟ್ಟು ಕಟ್ಟಿಟ್ಬಿಟ್ರೆ ಮೊಳಕೆ ಬರುತ್ತೆ. ಅದನ್ನ ತೊಳೆದು ಬೇಗ ಆಗೋಗುತ್ತೆ, ಮಾಡ್ಕೊಳ್ಳಿ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬ್ಲಡ್ ಇದಾಗುತ್ತೆ, ಬ್ಲಡ್ ಪ್ಯೂರಿಫೈಗೆ, ಬ್ಲಡ್ಡು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋಕ್ಕೆ, ಅನಿಮಿಯಾ ಇರೋರಿಗೆಲ್ಲ ತುಂಬ ಒಳ್ಳೆಯದು ಇದು ನೋಡಿ. ಖಾರದ ಪುಡಿ 1-2 ಸ್ಪೂನ್ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಇದಕ್ಕೆ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು, ಒಣಮೆಣ್ಸಿನ್ಕಾಯಿ ಪುಡಿ. ಇದು ಧನಿಯಾ ಪುಡಿ 1-2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಮನೆಯಲ್ಲೇ ಮಾಡಿರೋದು, ಖಾರದ ಪುಡಿನೂ ಮನೆಯಲ್ಲೇ ಮಾಡೋದು, ಧನಿಯಾ ಪುಡಿನೂ ಮನೆಯಲ್ಲೇ ಮಾಡೋದು. ಪಾಕೆಟ್ಗಳೆಲ್ಲ ನಾವೇ ತೊಗೊಂಬಂದು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಇದನ್ನು ಸ್ವಲ್ಪ ಹೊತ್ತಷ್ಟೇ, ತುಂಬ ಹೊತ್ತೇನು ಬೇಡ ತಿರುಗಿಸೋದು. ಮೊದಲೇ ಉಪ್ಪು ಹಾಕಿದ್ದೀವಿ ಬೇಯಕ್ಕೆ ಉಪ್ಪು ಹಾಕಿದ್ದೀವಿ. ಬೇಕು ಅಂದರೆ ಇವಾಗ ಸ್ವಲ್ಪ ಹಾಕ್ಕೋಬೋದು, ಟೇಸ್ಟ್ ನೋಡಿ. ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಅದೇ ಸಾಕು ಅಂದರೆ ಕರೆಕ್ಟಾಗಿದ್ದರೆ ಹಾಕೋದು ಬೇಡ ನೋಡಿ. ಈ ಥರ ಎಲ್ಲ ತಿರುಗಿಸ್ಬಿಟ್ಟು ನಾವು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬ್ಲೆಂಡ್ ಆಗಬೇಕದು. ಎಣ್ಣೆಯಲ್ಲಿ ಬ್ಲೆಂಡ್ ಆಗೋ ಥರ ತಿರುಗಿಸ್ಕೊಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸಿದ್ರೆ ಪಲ್ಯ ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿರುತ್ತೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ತೊಳೆದು ಕಟ್ ಮಾಡಿ ಪೀಸ್ ಮಾಡಿ ಹಾಕಿ ನೀಟಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನೋಡಿ. ತಿರುಗಿಸ್ಕೊಟ್ಟಾದ್ಮೇಲೆ ಮುಗೀತು. ಓಕೆ ಫ್ರೆಂಡ್ಸ್, ಬಾಯ್. ಸಪೋರ್ಟ್ ಮಾಡ್ತಾಯಿರಿ ಹೀಗೆ. ಓಕೆ, ಇದುವರೆಗೂ ನನ್ನ ವೀಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಹೊಸ್ದಾಗಿ ನೋಡ್ತಾಯಿರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ರೆಸಿಪಿ ಜೊತೆಗೆ ನಿಮ್ಮೊಂದಿಗೆ ಜಾಯ್ನ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.